ಶಿಕ್ಷಣ, ಸ್ವಚ್ಛತೆ ಮತ್ತು ಅಭಿವೃದ್ಧಿಗೆ ಒತ್ತು. ಪಿಡಿಒ ಕೆ ವೆಂಕಟಾಚಲಪತಿ, ಚೇಳೂರು. ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಗ್ರಾಮಸಭೆಯೇ ಅತ್ಯುತ್ತಮ ವೇದಿಕೆಯಾಗಿದ್ದು, ಸಾರ್ವಜನಿಕರ ಸಕ್ರಿಯ ಸಹಭಾಗಿತ್ವದಿಂದ ಮಾತ್ರ ಸರ್ಕಾರದ ಯೋಜನೆಗಳು ಅರ್ಹರಿಗೆ ತಲುಪಲು ಸಾಧ್ಯ ಎಂದು ಪಿಡಿಒ ಕೆ ವೆಂಕಟಾಚಲಪತಿ ಹೇಳಿದರು. ತಾಲೂಕಿನ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರ ನಡೆದ ಗ್ರಾಮಸಭೆಯಲ್ಲಿ ಮಾತನಾಡಿದ ಅವರು, 2018ರ ನಂತರ ವಸತಿ ಹಾಗೂ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವವರ ಅರ್ಜಿಗಳನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಪರಿಶೀಲಿಸಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಈ ಕುರಿತು ಯಾರಿಗಾದರೂ ಆಕ್ಷೇಪಣೆಗಳಿದ್ದರೆ ಗ್ರಾಮಸಭೆಯಲ್ಲೇ ಸಲ್ಲಿಸಬಹುದಾಗಿದ್ದು, ಪ್ರತಿಯೊಂದು ಮನವಿಯನ್ನು ನ್ಯಾಯಸಮ್ಮತವಾಗಿ ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಪ್ರತಿಯೊಬ್ಬರೂ ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿಸುವ ಮೂಲಕ ಪಂಚಾಯಿತಿಯ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಸಾರ್ವಜನಿಕರ ಸಹಕಾರವಿದ್ದಾಗ ಮಾತ್ರ ಉತ್ತಮ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು. ಬಾಲ ಕಾರ್ಮಿಕ ಪದ್ಧತಿಗೆ ಅವಕಾಶ ನೀಡದೆ ಗ್ರಾಮದಲ್ಲಿರುವ ವಿದ್ಯಾವಂತರು ಮತ್ತು ಜನಪ್ರತಿನಿಧಿಗಳು ಮಕ್ಕಳನ್ನು ಶಾಲೆಗೆ ಸೇರಿಸುವ ಕಾರ್ಯದಲ್ಲಿ ಮುಂದಾಗಬೇಕು. ಈ ಸಂದರ್ಭದಲ್ಲಿ ಬೆಸ್ಕಾಂ ಶಾಖಾಧಿಕಾರಿ ಲಕ್ಷ್ಮೀನಾರಾಯಣ, ಆಹಾರ ನಿರೀಕ್ಷಕಿ ಪುಷ್ಪ, ನರೇಗಾ ತಾಂತ್ರಿಕ ಸಹಾಯಕರು ರಂಜಿತಾ, ರಾಮಾಂಜಿನಪ್ಪ, ಕಾರ್ಯದರ್ಶಿ ಗೋಪಿನಾಥ್, ಗ್ರಾಮ ಆಡಳಿತಾಧಿಕಾರಿ ಬಾಲಕೃಷ್ಣ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂದ್ರೆ ಈ ಮೊಬೈಲಲ್ಲಿ OTP ನಂಬರ್ ಹೇಳ್ಬಿಡೋದು, ಸ್ಟೇಷನ್ ಬಂದು ನಮ್ಗೆ ದುಡ್ಡು ಹೋಯ್ತು, ಹಣ ಹೋಯ್ತು ಅಂತ ಕ್ಲೀತಾ ಬರ್ತಾ ಇದೆ ಕಂಪ್ಲೇಂಟ್. ದಯವಿಟ್ಟು ಯಾರು OTP ಮಾತ್ರ ಹೇಳ್ಬೇಡಿ. ಸುಮ್ಮನೆ ಬ್ಯಾಂಕ್ ಅವರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತ ಯಾರು ಹೇಳಲ್ಲ. ಮತ್ತೆ ಈ ಗಲಾಟೆ ಆದ್ರೆ 112 ನಮ್ಮ ERSS ಇದೆ, ಅದಕ್ಕೆ ದಯವಿಟ್ಟು ನಾವು ಕಾಲ್ ಮಾಡಿದ್ರೆ ಒಂದು ಅರ್ಧ ಗಂಟೆ, ನೀವು ಕಾಲ್ ಮಾಡಿದ್ರೆ ಅರ್ಧ ಗಂಟೆಗೆ ನಮ್ಮ ವೆಹಿಕಲ್ ಪೊಲೀಸ್ ಇಲಾಖೆಯವರು ಅಲ್ಲಿಗೆ ಬರ್ತಾರೆ. ಸುಮ್ಮನೆ ಬೇಕಾಬಿಟ್ಟು ಮಾಡಿಬಿಟ್ಟು ಅವ್ರನ್ನ ದುರುಪಯೋಗಪಡಿಸ್ಕೊಳ್ಬಹುದು. ಸುಮ್ಮನೆ ಮಾಡ್ಬಿಡೋದು, ಮತ್ತೆ ನಾಟ್ ರೀಚಬಲ್ ಮಾಡ್ಬಿಡೋದು, ಗಲಾಟೆ ಆಗ್ತಾ ಇದೆ ಸರ್, ಇಲ್ಲಿ ಕುಡಿತಾ ಇದ್ದಾರೆ, ಎಸ್ಪೇಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಪೊಲೀಸ್ ಅವ್ರು ಬಂದು ಇದೆಲ್ಲ ವಾಪಸ್ ಬರ್ತಾರೆ. ಒಂದು 2-3 ಸತಿ ಆದರೆ ಅದು ಮತ್ತೆ ಪ್ರಾಬ್ಲಮ್. ನಿಜವಾಗ್ಲೂ ಆದ್ರೂ ಯಾರು ಬರಲ್ಲ. ನಿಜವಾಗಿ ಅದನ್ನ ದುರುಪಯೋಗಪಡಿಸ್ಕೊಳ್ಳೋದು. ಮತ್ತೆ ಈ ಮಕ್ಕಳಿಗೆ 18 ವರ್ಷಕ್ಕಿಂತ ಕಡಿಮೆ ಇದ್ರೆ ಅದು ವಿಪರೀತ ಕೇಸ್. ನರಸಿಂಹಪ್ಪ ಮನೆಯಿಂದ ವೆಂಕಟರಾಯಪ್ಪನ ಮನೆಯವರೆಗೂ ಮಾತ್ರ ರಸ್ತೆ ಮಾಡಿಬಿಡಂಗಿಲ್ಲ. ಅಲ್ಲಿಂದ ಇನ್ನೂ ಮುಂದಕ್ಕೆ ಹೋಗುವ ವೆಂಕಟರೆಡ್ಡಿ ಮನೆಯವರೆಗೂ ಕೂಡ ರಸ್ತೆ ಮಾಡಬೇಕು. ಒಂದು ಸಲ ರಸ್ತೆ ಕಾಮಗಾರಿ ತೆಗೆದುಕೊಂಡ್ರೆ ಅದಕ್ಕೆ 4 ಲಕ್ಷ 5 ಲಕ್ಷ ಅಂತಿಲ್ಲ, ಅದು ಕೊನೆ ಮುಟ್ಟುವವರೆಗೂ 1 ಕೋಟಿ ಆದ್ರೂ ಕೂಡ ಆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು, ಅರ್ಧದಲ್ಲಿ ಬಿಡುವಂತಿಲ್ಲ. ಇದು ಈ ಯೋಜನೆಯ ಬಹಳ ದೊಡ್ಡ ಪ್ರಮುಖವಾದದ್ದು. ಹಿಂದೆ ನಾವೊಂದು ರಸ್ತೆ ತಗೊಂಡ್ವಿ, ಇಲ್ಲಿಂದ ಆಚೆದವರೆಗೂ ಆಯ್ತು, ಮುಂದಕ್ಕೆ ಆಗಿಲ್ಲ ಅಂತ ಬಿಟ್ಬಿಡ್ತಾ ಇದ್ವಿ. ಹೀಗಾಗಿಲ್ಲ. ನಮ್ಮ ಗ್ರಾಮದ ಪಂಚಾಯತಿ ಪರಿಮಿತಿಯೊಳಗೆ ನಮ್ಮ ಜನಕ್ಕೆ ಅನುಕೂಲವಾಗುವುದಕ್ಕೆ ಎಲ್ಲಿಗೆ ಏನು ರಸ್ತೆ ನಮ್ಮ ದಾಖಲೆಗಳು ಸಿಕ್ಕದೋ ಅಲ್ಲಿವರೆಗೂ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಅಲ್ಲಿವರೆಗೂ ಮಾಡುವುದಕ್ಕೂ ಕೂಡ ಈ ಹಿಂದೆ ನರೇಗಾ ಯೋಜನೆಯಲ್ಲಿ ನೀವು ಮಾಡಿ ಮತ್ತೆ ಮಾಡೋದಕ್ಕೆ ಅವಕಾಶ.
ಹಿಂದೆ ನಿಮ್ಗೆ ಕೃಷಿ ಮಾನ್ಸೂನ್ ಟೈಮ್ದಲ್ಲಿ ಯಾವುದೇ ರಜೆಗಳಿರಲಿಲ್ಲ, ಕೆಲಸ ಮಾಡಬಹುದಾಗಿತ್ತು. ಈಗ ನಿಮ್ಮ ಕೃಷಿ ಚಟುವಟಿಕೆಗಳು ತೋರಿಸ್ಕೊಳ್ಳೋದಕ್ಕಾಗಿ 60 ದಿನಗಳು ನೀವು ರಜೆಯನ್ನ ಪಡ್ಕೋಬಹುದು. ಅದು ನಿಮ್ಮ ಆಪ್ಷನ್. ಇದು ಇಲ್ಲಿನ ಪ್ರಧಾನ. ಇನ್ನು ಇವತ್ತಿನ ಕಾಮಗಾರಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಏನಂತ ಇವಾಗಿರೋ ಕಾಮಗಾರಿಗಳಲ್ಲಿ 4 ವಿಭಾಗ ಮಾಡಿದ್ದಾರೆ. ಒಂದು ಜಲಭದ್ರತೆ, ಇನ್ನೊಂದು ಗ್ರಾಮೀಣ ಮೂಲಸೌಕರ್ಯ, ಇನ್ನೊಂದು ಜೀವನೋಪಾಯ, ಇನ್ನೊಂದು ವಿಪತ್ತು ನಿರ್ವಹಣೆ. ಜಲಭದ್ರತೆ ಅಂತಂದಾಗ ಮನುಷ್ಯರು ಬದುಕಿರೋದೇ ನೀರಿನಿಂದ. ಹಾಗಾಗಿ ನೀರಿಗೆ ಸಂಬಂಧಪಟ್ಟಂತ ನೀರಿನ ಸಂರಕ್ಷಣೆ ಸಂಬಂಧಪಟ್ಟಂತ ಕಾಮಗಾರಿಗಳು ಮೊದಲನೇ ವಿಭಾಗದಲ್ಲಿ ಇರ್ತವೆ. ಎರಡನೇ ವಿಭಾಗದಲ್ಲಿ ಗ್ರಾಮೀಣ ಮೂಲಸೌಕರ್ಯ. ಗ್ರಾಮೀಣ ಮೂಲಸೌಕರ್ಯದಲ್ಲಿ ಸುಮಾರು 90 ಕಾಮಗಾರಿಗಳಿದಾವೆ. ಬಹಳ ವಿಶೇಷ ಏನಂತಂದ್ರೆ ಈ ಸೋಲಾರ್ ವಿದ್ಯುತ್ ದೀಪವನ್ನು ಕೂಡ ಹಾಕ್ಸ್ಬೋದು. ಅಷ್ಟೇ ಅಲ್ಲ, ಹಿಂದೆ ಕೆಲವು ನಿರ್ದಿಷ್ಟಪಡಿಸಿದ ಕಟ್ಟಡಗಳನ್ನು ಮಾತ್ರ ತಗೋಬಹುದಾಗಿತ್ತು, ಅಂಗನವಾಡಿ, ಬಿಸಿಯೂಟದ ಕೇಂದ್ರ. ಇವಾಗ ನಿಮ್ಮ ಶಾಲಾ ಕಟ್ಟಡವನ್ನ ಇತರೆ ಸರ್ಕಾರಿ ಇಲಾಖೆ ಯಾವುದೇ ಕಟ್ಟಡಕ್ಕೆ ಕಾಂಪೌಂಡ್ ಅನ್ನು ಹಾಕಬಹುದು. ಈ ಹಿಂದೆ ಸರ್ಕಾರದ ಬೇರೆ ಸಮುದಾಯ ಭವನಕ್ಕೋ, ಹಾಸ್ಟೆಲ್ಗೋ, ಅಂಗನವಾಡಿಗೋ ಕೇಳಿದ್ರೆ ಕಾಂಪೌಂಡ್ ಕೊಡ್ತಾ ಇರಲಿಲ್ಲ. ಈಗ ಯಾವುದೇ ಸರ್ಕಾರಿ ಸ್ವಾಮ್ಯದ ಕಟ್ಟಡಕ್ಕೆ ಕಾಂಪೌಂಡ್ ಅನ್ನ ಕೊಡಬಹುದು. ಗ್ರಾಮೀಣ ಭಾಗದ ಜನ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗಬಾರ್ದು. ಒಂದು. ಎರಡನೇದು, ಗ್ರಾಮ ಮಟ್ಟದ ಜೀವನ ಮಟ್ಟ ಸುಧಾರಣೆಗೆ ಬೇಕಾದಂತಹ ಆಸ್ತಿಗಳನ್ನ ಸೃಷ್ಟಿ